ಇವತ್ತು ಅರಮನೆಯಲ್ಲಿ ಸನ್ಯಾಸಿಗೆ ಮತ್ತೆ ವಿಕ್ರಮಾದಿತ್ಯನ್ಗೆ ಒಂದು ಚರ್ಚೆ ನಡೀತಾ ಇರತ್ತೆ. ಆಗ ಸನ್ಯಾಸಿ ವಿಕ್ರಮಾದಿತ್ಯನ್ಗೆ, ನೋಡು ವಿಕ್ರಮ, ತಾನಕಪುರದ ಕಾಡಲ್ಲಿ ಒಂದು ಅರಳಿ ಮರ ಇದೆ. ಅಲ್ಲೊಂದು ಕಳೆ ಬರ ತಲೆ ಕೆಳಗಾಗಿರೋ ಭಂಗಿಯಲ್ಲಿ ನೇತಾಡ್ತಾ ಇರತ್ತೆ. ನೀನ್ ನನ್ಗದನ್ನ ತಗೊಂಬಂದ್ ಕೊಡ್ಬೇಕು. ಇದನ್ನ ಕೇಳಿಸ್ಕೊಂಡ ರಾಜ ಆಶ್ಚರ್ಯ ಪಡ್ತಾನೆ ಮತ್ತೆ ಕುತೂಹಲದಿಂದ, ಗುರುಗಳೇ, ಅದ್ಯಾರ್ ಕಳೆ ಬರ ಅಂತ ಕೇಳ್ದಾಗ, ಹೇಳ್ತೀನಿ ವಿಕ್ರಮ, ಬೇತಾಳ ಅನ್ನೋ ಹೆಸರಿನ ಪಿಶಾಚಿ ಆ ಕಳೆ ಬರದಲ್ಲಿ ಸೇರ್ಕೊಂಡಿದೆ. ನೀನ್ ನನ್ಗದನ್ನ ತಂದ್ಕೊಟ್ರೆ ಅದರಿಂದ ನನ್ನಲ್ಲಿರೋ ನಿಗೂಢ ಶಕ್ತಿನ ಇನ್ನೂ ಜಾಸ್ತಿ ಮಾಡ್ಕೋತೀನಿ. ಹಾಗೆ ನಿನಗೂ ನನ್ನ ಶಕ್ತಿಗಳಿಂದ ನಿನ್ನ ರಾಜ್ಯವನ್ನ ಇನ್ನಷ್ಟು ಬಲಶಾಲಿ ಹಾಗೂ ಶ್ರೀಮಂತ ರಾಜ್ಯ ಮಾಡ್ತೀನಿ. ಇದನ್ ಕೇಳಿಸ್ಕೊಂಡ ರಾಜನ್ಗೆ ಒಂದು ಕಡೆ ಕುತೂಹಲ, ಇನ್ನೊಂದು ಕಡೆ ಸಂತೋಷ ಆಗತ್ತೆ. ಆ ಕಳೆ ಬರನ ತಂದ್ಕೊಟ್ರೆ ತನ್ನ ರಾಜ್ಯದ ಪ್ರಜೆಗಳಿಗೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ, ಸರಿ, ನಾನ್ ನನ್ನ ರಾಜ್ಯದ ಪ್ರಜೆಗಳಿಗೋಸ್ಕರ ಈ ಕೆಲ್ಸನ ಈಗ್ಲೇ ಮಾಡ್ತೀನಿ, ನಾನು ಹೊರಡ್ತೀನಿ. ಆಗ ಸನ್ಯಾಸಿ, ಬೇಡ ವಿಕ್ರಮ, ನಿನ್ ಮುಂದೆ ಬರೋ ಅಮಾವಾಸ್ಯೆ ಮಧ್ಯರಾತ್ರಿಲಿ ಈ ಕೆಲ್ಸ ಮಾಡ್ಬೇಕು. ಕಳೆ ಬರನ ತಗೊಂಡು ಸ್ಮಶಾನಕ್ ಬಾ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿ ಸನ್ಯಾಸಿ ಅಲ್ಲಿಂದ ಹೊರಟೋಗ್ತಾರೆ. ನೋಡ್ತಾ ನೋಡ್ತಾ ಅಮಾವಾಸ್ಯೆ ದಿನ ಬಂದೇ ಬಿಡ್ತು. ರಾಜ ವಿಕ್ರಮಾದಿತ್ಯ ಸನ್ಯಾಸಿ ಹೇಳ್ದಂಗೆ ಅಮಾವಾಸ್ಯೆ ಮಧ್ಯರಾತ್ರಿ ಕಾಡಿಗೆ ಕಳೆ ಬರಹನ ಹುಡುಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ನರೆ ಕೂಗು ಶಬ್ದ ಕೇಳಕ್ ಶುರುವಾಗತ್ತೆ. ಆದ್ರೆ ರಾಜ ಅದನ್ನ ಕಿವಿಗೆ ಹಾಕೊಳ್ದೆ ರಾಜ ಮುಂದೆ ಹೆಜ್ಜೆ ಹಾಕೋಕೆ ಶುರು ಮಾಡ್ತಾನೆ. ಹೀಗೆ ಮುಂದೆ ಸಾಗ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕಾಡಾನೆ ರಾಜನ್ನೇ ಗುರಾಯಿಸ್ತಾ ತನ್ ಕಣ್ಮುಂದೆ ನಿಂತಿರತ್ತೆ. ರಾಜ ಆನೆ ಕಣ್ಣನ್ನ ಪ್ರೀತಿಯಿಂದ ನೋಡ್ತಾ ಇರೋ ಭಾವನೆ ಆನೆಗೆ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಅದಲ್ಲಿಂದ ಸುಮ್ನೆ ಹೊರಟೋಗುತ್ತೆ. ಹೀಗೆ ಯಾವುದಕ್ಕೂ ಹೆದರ್ಕೊಳ್ದೆ ರಾಜ ಕಳೆ ಬರಹನ ಹುಡುಕ್ತಾ ಹೋಗ್ತಾನೆ. ದೂರದ ಒಂದು ಮರದಲ್ಲಿ ಏನೋ ನೇತಾಡ್ತಿರೋ ಹಾಗೆ ಕಾಣಿಸತ್ತೆ. ರಾಜ ಹತ್ರ ಹೋಗಿ ಅದನ್ನ ನೋಡ್ದಾಗ ನೇತಾಡ್ತಾ ಇರೋ ಕಳೆ ಬರಹ ಇತ್ತು. ರಾಜನ್ಗೆ ಅದನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಇದನ್ನ ಗುರುಗಳಿಗೆ ಕೊಟ್ರೆ ತನಗೆ ಹಾಗೂ ತನ್ನ ರಾಜ್ಯಕ್ಕೆ ಎಲ್ಲಾನು ಸಿಗುತ್ತೆ ಅನ್ನೋ ಆಸೆ ಹೆಚ್ಚಾಯ್ತು. ರಾಜ ಅದನ್ನ ಎಳೆದು ತನ್ನ ಹೆಗಲ್ ಮೇಲೆ ಹಾಕೊಂಡು ಸಿಕ್ಕಾಪಟ್ಟೆ ಭಾರ ಅಂತ ಅನ್ಸಿದ್ರು ಅದನ್ನ ತಲೆ ಕೆಡಿಸ್ಕೊಳ್ದೆ ಸನ್ಯಾಸಿ ಕಾಯ್ತಿದ್ದ ಸ್ಮಶಾನದ ಕಡೆ ಹೊರಡ್ತಾನೆ. ಹೀಗೆ ರಾಜ ಆ ದಟ್ಟ ಕಾಡಲ್ಲಿ ಹೆಜ್ಜೆ ಮುಂದೆ ಹಾಕ್ತಾ ಹೋಗ್ತಿದ್ದ. ತಂಪಾಗಿ ಸುಯಿ ಅಂತ ಗಾಳಿ ಬೀಸ್ತಿತ್ತು. ನಡ್ಕೊಂಡು ಹೋಗ್ತಿದ್ರೆ ಎಲೆಗಳ ಶಬ್ದ ಕಿವಿಗೆ ಸ್ವರ್ಗಳ ತರ ಕೇಳಿಸ್ತಿತ್ತು. ಒಳ್ಳೆ ನಿದ್ದೆಯಲ್ಲಿ ಪ್ರಾಣಿಗಳು ಗೊರ್ಕೆ ಹೊಡಿತಾ ಇದ್ರೆ ರಾಜನ್ಗೆ ಅದು ಯಾರೋ ದೂರದಲ್ಲಿ ಹಾಡು ಹಾಡ್ತಿದಾರೇನೋ ಅಂತ ಅನ್ನಿಸ್ತಿತ್ತು. ರಾಜನ್ ಮುಖದಲ್ಲಿ ನಾನ್ ಗೆದ್ದೆ ಅನ್ನೋ ಸಂತೋಷಕ್ಕೆ ಮಿತಿನೇ ಇರ್ಲಿಲ್ಲ. ಇದ್ದಕ್ಕಿದ್ದಂತೆ ರಾಜನ್ಗೆ ಎಲ್ಲಿಂದನೋ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿಸ್ಕೊಂಡ್ ರಾಜ ಅಕ್ಕಪಕ್ಕ ಎಲ್ಲ ತಿರುಗ್ ನೋಡಿದ್ರೆ ಎಲ್ಲೂ ಯಾರೂ ಕಾಣಿಸೋದೇ ಇಲ್ಲ. ಆ ಧ್ವನಿ ಜೋರಾಗಿ ನಗೋದಕ್ ಶುರು ಮಾಡುತ್ತೆ. ರಾಜ ಯಾರಿರ್ಬೋದು ಅಂತ ಹುಡ್ಕಾಡ್ಬೇಕಾದ್ರೆ ಕಳೆ ಬರದಲ್ಲಿರೋ ಪಿಶಾಚಿ ಮಾತಾಡೋದಕ್ ಶುರು ಮಾಡುತ್ತೆ. ರಾಜ ಹೆದರ್ಕೊಳ್ದೆ, ನಾನು ವಿಕ್ರಮಾದಿತ್ಯ, ಈ ರಾಜ್ಯದ ದೊರೆ. ನಾನ್ ನಿನ್ನ ನನ್ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ನನ್ನನ್ನ ನಿನ್ ರಾಜ್ಯಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ? ನಾನಿಲ್ಲಿರೋ ವಿಷಯನ ನಿನಗೆ ಯಾರು ಹೇಳಿದ್ದು? ರಾಜ ಆ ಪ್ರಶ್ನೆಗೆ ಉತ್ತರ ಕೊಡ್ದೆ ಅಲ್ಲಿಂದ ಹೆಜ್ಜೆ ಮುಂದೆ ಹಾಕ್ತಾನೇ ಹೋದ. ಆದ್ರೆ ಆ ಬೇತಾಳ ಸುಮ್ನೆ ಇರತ್ತಾ? ಸಾಧ್ಯನೇ ಇಲ್ಲ. ಯಾಕೆ ನೀನೇನೋ ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡೋ ಅಂತ ರಾಜನ್ ಕಿವಿ ಹತ್ರ ಹೋಗಿ ಜೋರಾಗಿ ನಗೋದಕ್ ಶುರು ಮಾಡ್ತು. ರಾಜನ್ಗೆ ಆ ಬೇತಾಳದ ನಗುವಿನಿಂದ ತುಂಬಾನೇ ಕಿರಿಕಿರಿಯಾಗಿ ಅವನ್ ಕಿವಿ ಗುಯಿ ಅನ್ನೋದಕ್ ಶುರುವಾಯ್ತು. ಆಗ ರಾಜ, ಅಬ್ಬಾ ದೇವ್ರೆ, ಎಷ್ಟು ಜೋರಾಗಿ ಕಿವಿ ಹತ್ರ ಬಂದ್ ನಗ್ತಿದ್ಯಾ, ನನ್ ಕಿವಿ ಒಳಗಿರೋ ಟಮಟೆ ಒಡ್ದೋಗುತ್ತಷ್ಟೆ ಅಂತ ಹೇಳ್ತಾ ಕಳೆ ಬರನ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಮುಂದಕ್ ಸಾಕ್ತಾನೆ. ಆಗ ಮತ್ತೆ ಬೇತಾಳ, ನೀನ್ ನನ್ನನ್ ಯಾಕೋ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಲಿಲ್ಲ ಅಂತಂದ್ರೆ ನಾನು ಹೀಗೆ ನಿನ್ ಕಿವಿ ಹತ್ರ ಜೋರಾಗಿ ನಕ್ಕು ನಕ್ಕು ನಿನ್ ಕಿವಿ ಟಮಟೆ ನಿಜವಾಗ್ಲೂ ಹೊಡೆದೋಗೋ ಹಾಗೆ ಮಾಡ್ತೀನಿ. ಅಬ್ಬಾ
ಸರಿ ಆಯ್ತು, ನಿನ್ನ ಒಬ್ರು ಸನ್ಯಾಸಿ ಕರ್ಕೊಂಬರಕ್ ಹೇಳಿದ್ರು, ಅದಕ್ಕೆ ಅವ್ರ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ನನ್ ಕಿವಿಯೆಲ್ಲ ಹೋಯ್ತು. ಹೌದಾ, ಸರಿ ಸರಿ. ನನ್ನ ಹೆಸರು ಬೇತಾಳ. ನಾನು ನಿನ್ಗೋಸ್ಕರ ಮತ್ತೆ ನಿನ್ ಸನ್ಯಾಸಿಗೋಸ್ಕರ ನಿನ್ ಜೊತೆ ಬರೋದಕ್ಕೆ ಸಿದ್ಧ. ರಾಜ ಏನು ಮಾತಾಡ್ದೆ ತನ್ನ ಪಾಡಿಗೆ ತಾನು ಹೋಗ್ತಿರ್ತಾನೆ. ಆಗ ಮತ್ತೆ ಬೇತಾಳ ಸುಮ್ನಿರ್ದೆ. ಏನಪ್ಪ ರಾಜ, ಏನೋ ನಾನ್ ನಿನ್ ಜೊತೆ ಬರ್ತೀನಿ ಅನ್ನೋದಕ್ಕೆ ಒಂದೇ ಒಂದು ಕೃತಜ್ಞತೆ ಆದ್ರೂ ಸಲ್ಸದ್ ಬೇಡ್ವಾ? ಅಯ್ಯೋ ಹೋಗ್ಲಿ ಬಿಡು, ನಿಮ್ ಮನುಷ್ಯ ಪ್ರಾಣಿಗೆ ಅಷ್ಟು ಬುದ್ಧಿ ಎಲ್ಲಿದೆ? ಸರಿ, ಇಲ್ಲಿ ಕೇಳು. ನಾನೀಗ ನಿನ್ ಜೊತೆ ಬರ್ಬೇಕು ಅಂದ್ರೆ ನಂದು ಒಂದು ಮಾತನ್ನ ನೀನು ಒಪ್ಕೋಬೇಕು. ಒಪ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನೀನು ಪಾಲಿಸ್ಲೂಬೇಕು. ಹಾ ಹಾ, ಅವಾಗ ಮಾತ್ರ ನಾನ್ ನಿನ್ ಜೊತೆ ಬರೋದು. ಏನಂತ್ಯಾ? ಏನೋ? ಆಗ ರಾಜ ಏನದು ಅಂತ ಕೇಳ್ದ. ಈಗ ನನಗ್ ಗೊತ್ತಿರೋ ಹಾಗೆ ತುಂಬಾ ದೂರ ನಿನ್ನನ್ನ ಕರ್ಕೊಂಡು ಹೋಗ್ಬೇಕು. ನನಗೂ ಮಾತಾಡ್ದೆ ಅಷ್ಟು ದೂರ ಬರಕ್ ಆಗಲ್ಲಪ್ಪ. ಇಷ್ಟು ದಿನ ನನಗೂ ಯಾರು ಮಾತಾಡೋಕ್ ಸಿಗದೆ ತುಂಬಾ ಬೇಸರ ಆಗೋಗಿದೆ. ಈಗ್ಲೂ ಮಾತಾಡ್ದೆ ನಾನು ಅಷ್ಟು ದೂರ ಬರಕ್ಕಾಗುತ್ತಾ? ಅಂತ ಬೇತಾಳ ಹೇಳ್ದಾಗ ರಾಜ ಈಗೇನ್ ಮಾಡ್ಬೇಕು ಅಂತ ಕೇಳ್ದ. ಆಗ ಬೇತಾಳ, ಏನ್ ಮಾಡೋದು ನಾವೀಗ? ಏನಾದ್ರೂ ಒಂದ್ ಮಾಡ್ಬೇಕು ಅಲ್ವಾ? ಹಾ, ಒಂದ್ ಕೆಲ್ಸ ಮಾಡೋಣ. ನಾವ್ ಹೋಗ್ಬೇಕಾಗಿರೋ ಜಾಗಕ್ಕೆ ತಲುಪೋವರೆಗೂ ದಾರಿ ಉದ್ದಕ್ಕೂ ನಾನ್ ನಿನಗೆ ಕತೆ ಹೇಳ್ತೀನಿ. ಆದ್ರೆ ನೀನು ಆ ಜಾಗ ತಲುಪೋವರೆಗೂ ಏನು ಮಾತಾಡ್ಬಾರ್ದು. ಅಪ್ಪಿ ತಪ್ಪಿ ನೀನೇನಾದ್ರೂ ಮಾತಾಡ್ಬಿಟ್ಟೆ ಅಂತ ಅನ್ಕೋ, ಆವಾಗ ಮತ್ತೆ ನಾನು ವಾಪಸ್ ಮರದ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಇದು ನನ್ ಷರತ್ತು. ಇದಕ್ ನೀನು ಒಪ್ಕೊಳ್ಳೇಬೇಕು. ಅವಾಗ ಮಾತ್ರ ನಾನ್ ನಿನ್ ಜೊತೆ ಬರ್ತೀನಿ ನೋಡಪ್ಪ. ಅಂತ ಹೇಳಿ ರಾಜನ್ ಕಿವಿ ಹತ್ರ ಜೋರಾಗಿ ನಗಕ್ ಶುರು ಮಾಡ್ತು. ರಾಜ ಆ ನಗುವಿನ ಶಬ್ದನ ಕೇಳಿಸ್ಕೊಳಕ್ಕಾಗ್ದೆ ಸರಿ ಆಯ್ತು ಅಂತ ಒಪ್ಕೊಂಡ. ಬೇತಾಳ ಖುಷಿಯಿಂದ, ತುಂಬಾ ಒಳ್ಳೆಯವರು ನೀನು. ಬೇತಾಳ ಮತ್ತೆ ಮಾತನ್ನ ಮುಂದುವರಿಸ್ತು. ರಾಜ, ನೀನ್ ತುಂಬಾ ಬುದ್ಧಿವಂತ ಅನ್ನೋದನ್ನ ನಾನು ಕೇಳಿದೀನಿ. ನಿನ್ ಬುದ್ಧಿವಂತಿಕೆ ನನ್ ಮುಂದೆ ಎಷ್ಟ್ ನಡೆಯುತ್ತೆ ಅಂತ ನಾನು ನೋಡ್ಬೇಕು. ಇವಾಗ ನಾನ್ ನಿನ್ಗೆ ಒಂದು ಕತೆ ಹೇಳ್ತೀನಿ. ನೀನೋದನ್ನ ಗಮನ ಇಟ್ಟು ಕೇಳಿಸ್ಕೋಬೇಕು. ಕತೆ ಎಲ್ಲ ಮುಗಿದ್ಮೇಲೆ ನಾನ್ ನಿನ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನೀನು ಸರಿಯಾಗಿ ಉತ್ತರ ಕೊಡ್ಬೇಕು. ಒಂದ್ ವೇಳೆ ನೀನ್ ಆ ಪ್ರಶ್ನೆಗೆ ಉತ್ತರ ಕೊಡದೆ ತಪ್ಪಿಸ್ಕೋಬೇಕು ಅಂತ ಏನಾದ್ರೂ ಪ್ರಯತ್ನ ಮಾಡಿದ್ರೆ ನಾನ್ ನಿನ್ ತಲೆನ 1000 ಹೋಳಾಗೋಂತೆ ಛಿದ್ರ ಮಾಡ್ತೀನಿ. ಅದಕ್ಕೆ ರಾಜ, ನಿನ್ ಕತೆ ಕೇಳಿದ್ಮೇಲೆ ಅದ್ರಲ್ಲಿ ನನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ, ಏನ್ ಸತ್ಯ ಅನ್ಸುತ್ತೆ ಅದನ್ನ ನಾನು ಉತ್ತರವಾಗಿ ಕೊಡ್ತೀನಿ. ನಿನ್ ಕತೆ ಕೇಳಿಸ್ಕೊಳ್ಳೋದಕ್ಕೆ ನಾನ್ ಸಿದ್ಧ ಅಂತ ಹೇಳ್ತಾನೆ. ಆಗ ಬೇತಾಳ ಮತ್ತೆ ಜೋರಾಗಿ ನಗೋದಕ್ ಶುರು ಮಾಡುತ್ತೆ. ಸರಿ ಆಯ್ತು, ನೀನ್ ನನ್ ಮಾತನ್ನ ಉಳಿಸ್ಕೊತೀಯ ಅಂತ ನಾನ್ ನಂಬಿದ್ದೀನಿ ಅಂತ ಹೇಳುತ್ತೆ. ಹಾಗಾದ್ರೆ ಈಗ ಬೇತಾಳ ಯಾವ ಕತೆನ ಹೇಳುತ್ತೆ? ಬೇತಾಳ ಕೇಳೋ ಪ್ರಶ್ನೆಗೆ ರಾಜ ಉತ್ತರ ಕೊಡ್ತಾನ? ಈ ಕತೆನ ನಾನ್ ಮುಂದುವರಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಸುತ್ತಮುತ್ತ ಇರೋ ಎಲ್ಲ ಮಕ್ಕಳಿಗೂ ಶೇರ್ ಮಾಡಿ, ಹಾಗೆ ಬೇಗ ಕಮೆಂಟ್ ಮಾಡಿ, ಹಾಗೆ ಮರಿದೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.